ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಮನುಷ್ಯನಿಗೆ ದೈವತ್ವದ ಗುಣಲಕ್ಷಣ ಸ್ಥಿತಿ ದೊರೆತರೆ ಆ ಮನುಷ್ಯ ಜೀವನ ಸ್ಥಿತಿ ಹೇಗಿರುತ್ತೆ, ಲಕ್ಷಣಗಳು ಹೇಗಿರ್ತಾವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಕರ್ಮಾತೀತ, ಗುಣಾತೀತ, ಭಾವಾತೀತ ಮತ್ತು ಕಾಲಾತೀತ ರೂಪ, ನಡೆ, ನುಡಿ ಆಚರಣೆಯನ್ನು ಆಚರಿಸ್ತಕ್ಕಂಥವ್ರು ಮತ್ತು ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಮಂತ್ರ, ಜಪ, ಧ್ಯಾನ, ಯೋಗ, ಮುದ್ರಾಭ್ಯಾಸ ಹಾಗೆಯೇ ಶಾಂತ ಜೀವನ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಯಾರ್ಯಾರಿಗೆ ದೈವತ್ವದ ಗುಣಲಕ್ಷಣಗಳು ಬಂದಿವೆ, ಯಾವ ರೀತಿಯಾದಂಥ ಲಕ್ಷಣಗಳು ಇರುತ್ತೆ ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದರಲ್ಲಿ ವಿಶೇಷವಾಗಿ ದೇವರನ್ನು ಪೂಜಿಸುವವರು, ದೇವರನ್ನು ನಂಬುವವರು, ದೈವವನ್ನು ಆಚರಿಸುವವರು ಅಂದರೆ ದೈವದ ಪೂಜೆ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನ್ಯ ವಿಡಿಯೋಗಳನ್ನು ಕೂಡ, ದೈವಿಕ ವಿಡಿಯೋಗಳನ್ನು ಕೂಡ ಅವಶ್ಯವಾಗಿ ವೀಕ್ಷಿಸಿ. ಸಮಸ್ಯೆಗಳಿದ್ದರೆ 6364205078 ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಈಗ ಹೈಪ್ ಬಟನ್ ಕೂಡ ಬಂದಿದೆ. ಲೈಕ್, ಶೇರ್, ಕಮೆಂಟ್ ಜೊತೆಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಹೈಪ್ ಕೂಡ ಮಾಡಿ. ಜೊತೆಗೆ ಈಗ ಸಾಕಷ್ಟು ದೈವಿಕ ಸ್ಟ್ಯಾಚುಗಳಾಗಿರ್ಬೋದು, ಜೊತೆಗೆ ಫೋಟೋಗಳಾಗಿರ್ಬೋದು, ಪೂಜಾ ಸಾಮಗ್ರಿಗಳಾಗಿರ್ಬೋದು, ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋ ಶೋನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟ್ಗಳು ಕಾಣುತ್ತೆ. ಅದರಿಂದ ನನಗೆ ಕಮಿಷನ್ ಕೂಡ ಬರುತ್ತೆ. ತಮಗೆ ಆಸಕ್ತಿ ಇದ್ದಂತಹ ಪಕ್ಷದಲ್ಲಿ ಆ ಒಂದು ಪ್ರಾಡಕ್ಟನ್ನು ಕೂಡ ಕ್ಲಿಕ್ ಮಾಡಿ ನೀವು ಖರೀದಿಯನ್ನು ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನೀವು ಚೆಕ್ ಮಾಡಿದ್ರೆ ಅದರ ಲೀಸ್ಟ್ಗಳು ದೊರೀತವೆ. ಒಂದು ವೇಳೆ ವಿಡಿಯೋದ ಕ್ಲಿಕ್ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಪ್ರಾಡಕ್ಟ್ಸ್ ಅಂತ ಶೋನ್ ಆಗುತ್ತೆ. ಅದನ್ನು ಕೂಡ ತಾವು ವೀಕ್ಷಿಸಬಹುದು. ಈಗ ವಿಡಿಯೋದಲ್ಲಿ ಮುಂದುವರಿಯುವ ಮುಂಚೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಕೂಡ ಇದೆ, ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಇದೆ, 2 ರೀತಿಯಾಗಿ ಆಯಿಲ್ ಕೂಡ ಇದೆ. ಈ ಒಂದು ಪೌಡರ್ಗೆ, ಆಯಿಲ್ಗೆ ಆರ್ಡರ್ ಮಾಡಲು 6364205078 ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು. ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು. ಹಾಗೆ ಯಂತ್ರ ರಚನೆ ಕೂಡ ಮಾಡಿಸ್ಬೋದು. ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು. ಈಗ ವಿಡಿಯೋದ ವಿಚಾರದಲ್ಲಿ ಮುಂದುವರಿಯೋಣ. ಯಾರಿಗೆ ದೈವತ್ವದ ಗುಣಲಕ್ಷಣಗಳು ಪ್ರಾಪ್ತಿಯಾಗಿರುತ್ತೆ ಆ ಮನುಷ್ಯರ ಸ್ವಭಾವ ಮತ್ತು ಗುಣ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಗಮನಿಸಿ. ಮೊದಲೇ ಹೇಳ್ದಾಗೆ ಅಯ್ಯೋ ಇದೆಲ್ಲ ಕರ್ಮಾತೀತ, ಗುಣಾತೀತ, ಭಾವಾತೀತ, ಕಾಲಾತೀತ ಆಗ್ತಕ್ಕಂಥದ್ದು ಬಲು ಕಷ್ಟ. ನೀವು ಹೇಳೋ ರೀತಿಯಾಗಿ ದೈವತ್ವದ ಗುಣ ಎಲ್ಲಿಂದಾದರೂ ಬಂದಿರುತ್ತೆ ಎಂಬತಕ್ಕಂಥ ಭಾವ ನಿಮಗಿರುತ್ತೆ. ಖಂಡಿತವಾಗಿ ವಿಡಿಯೋ ವೀಕ್ಷಿಸಿ. ಇದರಲ್ಲಿ ಒಂದು ಪರಿವರ್ತನೆ ಹಂತ, ಒಂದು ಪ್ರಗತಿಪರ ಹಂತ, ಒಂದು 10%, 20%, 30%, 40-50 ಹೀಗೆ ಮೇಲ್ಕಂಡ ಪ್ರತಿಶತಗಳು ಕೂಡ ನಿಮ್ಮಲ್ಲಿ ಬೆಳವಣಿಗೆ ಆಗಿದ್ರೆ ಇದಕ್ಕಿಂತ ಸುಖಕರವಾದಂಥ ಸಂಗತಿ, ಇದಕ್ಕಿಂತ ಒಂದು ಸಂತೋಷವಾದಂಥ ಸಂಗತಿ, ಇದಕ್ಕಿಂತ ಒಂದು ಉನ್ನತವಾದಂಥ ಸಂಗತಿ ಧಾರ್ಮಿಕ ಬೆಳವಣಿಗೆಯಲ್ಲಿ ಮತ್ತೊಂದು ಇಲ್ಲ. ಜೀವದ ಪ್ರಗತಿ, ಆತ್ಮದ ಪ್ರಗತಿ ಮತ್ತು ಜೀವನದ ಪ್ರಗತಿ ಅದು ಸಕಾರಾತ್ಮಕವಾಗಿ ಆಗ್ತಿರ್ತಕ್ಕಂಥದ್ದು ಬಗ್ಗೆ ಸಂಬಂಧಪಟ್ಟಂತೆ ನಿಮಗೆ ಮನಸ್ಸಂತೋಷ ಎಂಬತಕ್ಕಂಥದ್ದು ಅವಶ್ಯವಾಗಿ ಪ್ರಾಪ್ತಿಯಾಗುತ್ತೆ. ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ಯಾವ ರೀತಿಯಾದಂಥ ಲಕ್ಷಣಗಳಿದ್ದರೆ ಯಾವ ರೀತಿಯಾದಂಥ ಸ್ಥಿತಿ ಇರುತ್ತೆ ಅಂತ ನಾವು ನೋಡೋದಾದರೆ, ದೈವಿಕಾಚರಣೆ ಮಾಡೋರು ವಿಡಿಯೋದ ಪ್ರಥಮದಲ್ಲಿ ನಾನು ಹೇಳ್ದಂತೆ, ಪ್ರಾರಂಭದಲ್ಲಿ ಹೇಳ್ದಂತೆ ಆ ಆಚರಣೆಗಳನ್ನು ಯಾರ್ಯಾರು ಮಾಡ್ತೀರಾ ನಿಮ್ಮಲ್ಲಿ ಒಳ್ಳೆತನ ಇದೆ ಅಂಥವರಲ್ಲಿ ಈ ಗುಣಲಕ್ಷಣಗಳಿದ್ದರೆ ಸ್ವಲ್ಪ ಪರೀಕ್ಷಿಸಿ ಗಮನಿಸಿ. ಭೂಮಿಯ ಮೇಲೆ ಪರಿಸರದಲ್ಲಿ ಆಗ್ತಕ್ಕಂಥ ಘಟನೆಗಳು ತಮ್ಮ ಮೇಲೆ ದುಃಖವನ್ನು ಕೂಡ ಉಂಟು ಮಾಡದೆ, ಸುಖವನ್ನು ಕೂಡ ಉಂಟು ಮಾಡದೆ, ಮನಸ್ಸಿನಲ್ಲಿ ಶಾಂತಿಯನ್ನು ಕೂಡ ಉಂಟು ಮಾಡದೆ, ಕಳವಳವನ್ನು ಕೂಡ, ಆತಂಕವನ್ನು ಕೂಡ ಉಂಟು ಮಾಡದೆ ಸಮಸ್ಥಿತಿಯಲ್ಲಿ ಮನಸ್ಸಿರುತ್ತೆ. ಅಂದರೆ ಪ್ರಭಾವರಹಿತ ಸ್ಥಿತಿಯಲ್ಲಿರುತ್ತೆ. ಪ್ರಕೃತಿಯಲ್ಲಿ ಯಾವುದೇ ರೀತಿಯಾದಂಥ ಘಟನೆಗಳು ಎಲ್ಲೇ ಆಗಬಹುದು. ಅಂತಹ ಸಂದರ್ಭದಲ್ಲಿ ಒಂದು ಆತಂಕ ಉಂಟಾಗ್ತಕ್ಕಂಥದ್ದು ನಮಗೇನಪ್ಪ ಆಗುತ್ತೆ, ಜನರಿಗೇನಪ್ಪ ಆಗುತ್ತೆ, ಪ್ರಕೃತಿಯಲ್ಲಿ ಏನಪ್ಪ ಆಗುತ್ತೆ, ಈ ರೀತಿಯಾದಂಥ ಚಿಕ್ಕ ಪುಟ್ಟ ಅಂಶಗಳು ಬಂದ್ರೂ ಕೂಡ ಏನು ತೊಂದರೆ ಇಲ್ಲ. ಆದರೆ ಮನುಷ್ಯ ಅತಿಯಾಗಿ ಅಜ್ಞಾನದಲ್ಲಿ ಅಥವಾ ಅಂಧಕಾರದಲ್ಲಿ ಇರ್ತಕ್ಕಂಥವ್ರು ಭಯಪಡ್ತಕ್ಕಂಥದ್ದು, ವೇದನೆ ಪಡ್ತಕ್ಕಂಥದ್ದು, ಹೆದರ್ತಕ್ಕಂಥದ್ದು ಇಂಥ ಲಕ್ಷಣಗಳೇನು ಕಂಡು ಬರುತ್ತೆ ಅದು ಹಾನಿಕಾರಕ. ಈ ಲಕ್ಷಣಗಳು ಯಾರಿಗೂ ಇರೋದಿಲ್ಲ. ಅಂದರೆ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಘಟನಾವಳಿಗಳು ಸುಖಕರ ಅಥವಾ ದುಃಖಕರ ಅಥವಾ ಹಿತಕರ ಎಂಬತಕ್ಕಂಥ ಪ್ರಭಾವವನ್ನು ಮನುಷ್ಯನಿಗೆ ಬೀರೋದಿಲ್ಲ. ಬದಲಿಗೆ ಮನುಷ್ಯ ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿ, ಶಾಂತವಾದಂಥ ರೀತಿಯಲ್ಲಿ, ಯಾವುದೇ ರೀತಿಯಾದಂಥ ಪ್ರಭಾವ ಇಲ್ಲ, ಪ್ರಭಾವಹೀನರಾಗಿ ಇರ್ತಾರೆ. ಅಂದರೆ ಆ ಪ್ರಭಾವದಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಭಾವಗಳು ಬರೋದಿಲ್ಲ. ಅಲ್ಲಿ ದುಃಖ ಅಂತಾನು ಅನಿಸೋದಿಲ್ಲ,
ಅಥವಾ ಒಳ್ಳೆಯದಾಗಿದೆ ಅಂತಲೂ ಕೂಡ ಅನಿಸೋದಿಲ್ಲ. ಇದು ಪ್ರಕೃತಿ ನಿಯಮ, ಪ್ರಕೃತಿ ಧರ್ಮ, ಕರ್ಮಾನುಸಾರ ಕಾರ್ಯ, ಈ ರೀತಿಯಾದಂಥ ಭಾವಗಳು ನಿಮಗೆ ಬರುತ್ತೆ. ಜಗತ್ತಿನಲ್ಲಿ ಹಿಂದೂ ಕೂಡ ನಡೆದಿತ್ತು, ಈಗಲೂ ಕೂಡ ನಡೀತಾ ಇದೆ, ಮುಂದೆ ಕೂಡ ಇದೇ ರೀತಿಯಾಗಿ ಪ್ರಕೃತಿಯಲ್ಲಿ ನಡೆಯುತ್ತೆ. ಮಳೆಯಿಂದ ಹಾನಿ, ಗುಡುಗು ಮಿಂಚುಗಳಿಂದ ಹಾನಿ, ಭೂಕಂಪದಿಂದ ಹಾನಿ, ಸುನಾಮಿಯಿಂದ ಹಾನಿ, ಬೆಂಕಿಯಿಂದ ಹಾನಿ, ಅಥವಾ ಇನ್ನಿತರ ಕಾಡ್ಗಿಚ್ಚಿನಿಂದ ಹಾನಿ, ಅಥವಾ ಯಾವುದೋ ರೀತಿಯಾದಂಥ ಮಳೆಗಳಿಂದ ಹಾನಿ, ಅಥವಾ ಯಾವುದೋ ಒಂದು ದೊಡ್ಡ ದೊಡ್ಡ ರೋಗಾಣು ಬಂದು ಹಾನಿಯಾಗ್ತಕ್ಕಂಥದ್ದು, ಈ ರೀತಿಯಾದಂಥ ಯಾವುದೋ ಒಂದು ಪ್ರಾಕೃತಿಕ ಘಟನೆಗಳು ನಡೀತಾವೆ, ಅಥವಾ ಯುದ್ಧ ಇತ್ಯಾದಿ ಇಂತಹದ್ದು ಏನಾದರೂ ಅದು ಪ್ರಾಕೃತಿಕ ಅಲ್ಲ, ಆದಾಗ್ಯೂ ಕೂಡ ಅದರ ಪೂರ್ವದಲ್ಲಿ ಹಿಂದೆ ಗಮನಿಸಿದರೆ ಕರ್ಮ ಫಲ ಎಂಬತಕ್ಕಂಥದ್ದು ಕಾರ್ಯವನ್ನು ಅವಶ್ಯವಾಗಿ ಮಾಡುತ್ತೆ. ಇಂಟೆನ್ಷನ್ ಎಂಬುದು ಕೂಡ ಇರುತ್ತೆ, ಉದ್ದೇಶ ಎಂಬತಕ್ಕಂಥದ್ದು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ನಕಾರಾತ್ಮಕ ಎರಡೂ ಕೂಡ ಒಂದು ಪ್ರಕೃತಿಯ ಭಾಗವೇ. ಆದಾಗ್ಯೂ ಕೂಡ ಕರ್ಮಫಲ ಅಲ್ಲಿ ನಿಹಿತವಾಗಿರುತ್ತೆ. ಆದಾಗ್ಯೂ ಅದನ್ನು ಹೊರತುಪಡಿಸಿ ನಾವು ಬೇರೆ ಒಂದು ಪ್ರಾಕೃತಿಕ ಕಾರ್ಯಗಳನ್ನು ನಾವು ನೋಡೋದಾದರೆ ಆ ಮನುಷ್ಯರ ಮೇಲೆ ದಿಗ್ಭ್ರಮೆ, ದಿಗ್ಭ್ರಾಂತಿ, ಆ ವೇದನೆ, ಸಂಕಟ, ಅಥವಾ ಅದರಿಂದ ಏನೋ ಒಂದು ಸುಖ, ಅಥವಾ ಆ ಒಂದು ಘಟನೆಗಳಿಂದ ಭಯ ಇತ್ಯಾದಿ ಯಾವುದೇ ಪ್ರಭಾವ ಆಗೋದಿಲ್ಲ. ಜೀವ ತಟಸ್ಥವಾಗಿರುತ್ತೆ. ಈ ಲಕ್ಷಣಗಳು ತಮಗಿದ್ದರೆ, ಅಥವಾ ಅದರಲ್ಲಿ ಸ್ವಲ್ಪ ಪ್ರಮಾಣವಾದರೂ ಕೂಡ ನಿಮಗೆ ಬಂದರೆ ಅಂದರೆ ದೈವಿಕ ಪ್ರಗತಿ ಆಗಿದೆ ಅಂತ ಅರ್ಥ. ಒಂದು ದೈವತ್ವದ ಗುಣಲಕ್ಷಣಗಳಿದ್ದರೆ ಅಂತ ನಾನು ಹೇಳ್ತಾ ಇದ್ದೆ. ಈ ದೈವತ್ವದ ಗುಣಲಕ್ಷಣಗಳಿದ್ದಂತಹ ಪಕ್ಷದಲ್ಲಿ ಪ್ರಕೃತಿಯಲ್ಲಿ ನಡೀತಕ್ಕಂತಹ ಯಾವುದೇ ಘಟನಾವಳಿಗಳು ಜೀವದ ಮೇಲೆ ಯಾವುದೇ ಪ್ರಭಾವವನ್ನು ಬೀರೋದಿಲ್ಲ. ದೇವಾಲಯದಲ್ಲಿ ದೇವರು ಮೂರ್ತಿಯ ರೂಪದಲ್ಲಿ ಹೇಗಿದ್ದಾರೋ ಆ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಯಾವುದೇ ಚಳಿ, ಮಳೆ, ಬಿಸಿಲು, ಬಿರುಗಾಳಿ, ಸುಂಟರಗಾಳಿ, ಅಥವಾ ಶೀತ, ಅಥವಾ ತಾಪಮಾನದಲ್ಲಿ ವೈಪರೀತ್ಯ ಯಾವುದೇ ಉಂಟಾದರೂ ಕೂಡ ಆ ಪ್ರತಿಮೆಗಳಲ್ಲಿ ಏನೂ ಪರಿವರ್ತನೆ ಆಗುವುದಿಲ್ಲ. ಶಾಂತವಾಗಿ ಹೇಗಿರ್ತಾರೋ ಹಾಗೆಯೇ ಮನುಷ್ಯ ಕೂಡ ದೈವತ್ವದ ಸ್ಥಿತಿಯನ್ನು ಪಡೆದಿದ್ದರೆ ಯಾವುದೇ ರೀತಿಯಾದಂಥ ಪರಿಣಾಮಗಳು ಆ ಮನುಷ್ಯನ ಮೇಲೆ ಆಗೋದಿಲ್ಲ. ದೇಹದ ಮೇಲೆ, ಬುದ್ಧಿಯ ಮೇಲೆ ಮತ್ತು ಜೀವನದ ಮೇಲೆ, ಜ್ಞಾನದ ಮೇಲೆ, ಆಚರಣೆ ಮೇಲೆ ಯಾವುದೇ ರೀತಿಯಾದಂತಹ ಪ್ರಭಾವ ಆಗೋದಿಲ್ಲ. ತಟಸ್ಥ ಸ್ಥಿತಿಯಲ್ಲಿ ಹೇಗೆ ಮನುಷ್ಯ ಬದುಕಿದ್ದಾಗ ಜೀವ ಜಂತುಗಳು ಇರುವೆ, ಈ ಒಂದು ಸಣ್ಣ ಸಣ್ಣ ಕೀಟಾಣುಗಳು ಆಗ ಹುಟ್ಟಿ ಆಗ ಸಾಯ್ತವೆ, ಇವತ್ತು ಹುಟ್ಟಿ ನಾಳೆ ಸಾಯ್ತವೆ, ಇವತ್ತು ಹುಟ್ಟಿ ಒಂದು ವಾರ ಬಿಟ್ಟು ಸಾಯ್ತವೆ, ಇಂತಹ ಯಾವುದೇ ಕೀಟಗಳ ಬಗ್ಗೆ ನೀವು ಯಾವುದೇ ಕೂಡ ವಿಚಲಿತತೆಯನ್ನು ಹೊಂದೋದಿಲ್ಲ. ಯಾವುದೇ ರೀತಿಯಾಗಿ ನಿಮಗೆ ದುಃಖ, ಸಂಕಟ, ಬಾಧೆಗಳಾಗೋದಿಲ್ಲ. ದಾರಿಯಲ್ಲಿ ಹೋಗ್ತಕ್ಕಂಥ ಇರುವೆಗಳಾಗಿರ್ಬೋದು, ನೀರಿನಲ್ಲಿ ಮೀನುಗಳಾಗಿರ್ಬೋದು, ಬೇರೆ ಬೇರೆ ಎಲ್ಲೇ ಚಿಕ್ಕ ಚಿಕ್ಕ ಪ್ರಾಣಿಗಳು, ಅವುಗೆ ಕಡಿಮೆ ಆಯಸ್ಸು, ಅವುಗಳು ಹುಡ್ತಕ್ಕಂಥದ್ದು, ಸಾಯ್ತಕ್ಕಂಥದ್ದು ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರೋದಿಲ್ಲ. ನೀವು ಆರಾಮಾಗಿ ತಿಂಡಿ ತಿಂತೀರಾ, ನಿದ್ದೆ ಮಾಡ್ತೀರಾ, ಕಾರ್ಯಗಳನ್ನು ಮಾಡ್ತೀರಾ, ಕೆಲಸಗಳನ್ನು ಮಾಡ್ತೀರಾ. ಆದರೆ ಆ ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಕೀಟಾಣುಗಳ ಬಗ್ಗೆ ನೀವೇನು ಚಿಂತೆ ಮಾಡೋದಿಲ್ಲ. ಹೇಗೆ ತಟಸ್ಥವಾಗಿರ್ತೀರೋ ಹಾಗೆ ಪ್ರಕೃತಿಯಲ್ಲಿ ನಡೀತಕ್ಕಂಥ ಘಟನೆಗಳ ಕಾರಣದಿಂದ ಮನುಷ್ಯನ ಜೊತೆ ಯಾವುದೇ ಘಟನೆಗಳು ನಡೆದರೆ ಯಾರು ದೈವತ್ವದ ಸ್ಥಿತಿಗೆ ಹೋಗಿರ್ತಾರೆ ಆಗ ಅವರು ಯಾವುದೇ ರೀತಿಯಾಗಿ ವಿಚಲವಾಗುವುದಿಲ್ಲ, ವಿಚಲತೆಗೆ ಒಳಗಾಗುವುದಿಲ್ಲ. ಇರುವೆ, ಕೀಟಾಣುಗಳು, ಸೊಳ್ಳೆ ಇತ್ಯಾದಿಗಳು ಸತ್ತರೆ ಮನುಷ್ಯ ಹೇಗೆ ಚಿಂತೆ ಮಾಡೋದಿಲ್ವ ಹಾಗೆ ದೈವತ್ವದ ಸ್ಥಿತಿಗೆ ಹೋಗಿರ್ತಕ್ಕಂಥವರು ಯಾವುದೇ ಪ್ರಾಣಿ, ಪಕ್ಷಿ, ಜೀವ, ಜಂತು, ನರಮನುಕುಲದಲ್ಲಿ ಯಾವುದೇ ಘಟನೆಗಳಾದಂತಹ ಪಕ್ಷದಲ್ಲೂ ಕೂಡ ವಿಚಲತೆಗೆ ಹೋಗುವುದಿಲ್ಲ. ತಟಸ್ಥ ಮತ್ತು ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿ, ಶಾಂತ ಸ್ಥಿತಿಯಲ್ಲಿ ಇರ್ತಾರೆ. ಇದು ಪ್ರಾಕೃತಿಕ ಧರ್ಮ, ಪ್ರಾಕೃತಿಕ ನಿಯಮ, ಪ್ರಾಕೃತಿಕ ಆಚರಣೆ, ಪ್ರಾಕೃತಿಕ ಪರಿವರ್ತನೆ, ಪ್ರಾಕೃತಿಕ ಸ್ಥಾನಪಲ್ಲಟ, ಜೀವಗಳ ಪರಿವರ್ತನೆ, ಜಗತ್ತಿನ ಪರಿವರ್ತನೆ, ಬ್ರಹ್ಮಾಂಡದ ಮುಂದುವರೆದಂತಹ ಕಾರ್ಯ, ಈ ಎಲ್ಲ ಚಿತ್ರಣಗಳನ್ನು ಅಲ್ಲಿ ಕಾಣುವ ಕಾರಣ ದೈವತ್ವದ ಸ್ಥಿತಿ ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿ ಇರುತ್ತೆ ಭಕ್ತರಿಗೆ. ನಂತರದಲ್ಲಿ ಗಮನಿಸ್ತಕ್ಕಂಥದ್ದು ಲಕ್ಷಣಗಳನ್ನು ನಾವು ನೋಡೋದಾದರೆ, ಮಳೆ ಬಂದಾಗ ದೇಹ ನೆನೆಯುವುದು ಸಹಜ, ಬಿಸಿಲು ಬಂದಾಗ ಒಣಗುವುದು ಸಹಜ. ಈ ರೀತಿಯಾದಂಥ ಪ್ರಾಕೃತಿಕ ಕಾರ್ಯವಾದಂತಹ ಪಕ್ಷದಲ್ಲೂ ಕೂಡ ದೈವತ್ವದ ಗುಣಲಕ್ಷಣಗಳಿದ್ದರೆ ಮನುಷ್ಯನಲ್ಲಿ ಪ್ರಭಾವಶೂನ್ಯ ಘಟನೆಗಳಿಗೆ ಸಂಬಂಧಪಟ್ಟಂತೆ, ಅದು ಈಗ ಘಟನೆ ಆಗಿದ್ದರೆ ಆ ಘಟನೆಗಳಿಗೆ ಸಂಬಂಧ ಸ್ಥಿತಪ್ರಜ್ಞರಿದ್ದರೂ ಕೂಡ ವರ್ತಮಾನ ಮತ್ತು ಭವಿಷ್ಯದ ಘಟನೆಗಳಲ್ಲೂ ಕೂಡ ಗಮನಿಸಿ, ವರ್ತಮಾನ ಮತ್ತು ಭವಿಷ್ಯದ ಘಟನೆಗಳಲ್ಲೂ ಕೂಡ ಶಾಂತ ಸ್ವಭಾವ, ವಿಚಲತೆಯಿಂದ ಮುಕ್ತ, ಪ್ರಭಾವಹೀನ ಸ್ಥಿತಿ ಆ ದೈವತ್ವದ ಗುಣಲಕ್ಷಣದಲ್ಲಿರುತ್ತೆ. ಪ್ರಕೃತಿಯಲ್ಲಿ ಏನೇ ಘಟಿಸಬಹುದು, ಘಟನೆಗಳಾಗಬಹುದು,
ಈ ಜೀವ ಎಷ್ಟೋ ಕಾಲದಿಂದ, ಅಂದರೆ ದೈವತ್ವದ ಶಕ್ತಿಯನ್ನು ಯಾರು ಪಡೆದಿರ್ತಾರೆ, ದೈವತ್ವದ ಸ್ಥಿತಿಗೆ ಯಾರು ತಲುಪಿರ್ತಾರೆ, ಅದು ಎಷ್ಟೋ ಕಾಲದಿಂದ ಸಾಕ್ಷಿ ಭಾವದ ಜೀವನವನ್ನು ಮಾಡ್ಕೊಂಡು ಬಂದಿರುತ್ತೆ. ಅದರಿಂದಾಗಿ ತನ್ನ ಆತ್ಮಶಕ್ತಿಯನ್ನು ಉಳಿಸ್ಕೊಂಡಿರುತ್ತೆ. ಸಾಕ್ಷಿ ಭಾವ ಅಂದರೆ ಏನು? ಪ್ರಕೃತಿಯಲ್ಲಿ, ಬ್ರಹ್ಮಾಂಡದಲ್ಲಿ ಮನುಷ್ಯನ ಜೊತೆ ಪ್ರಾಣಿ ಪಕ್ಷಿ ಜೀವ ಜಂತು ಇತ್ಯಾದಿ ನರಮನುಕುಲ, ಈ ಕುಲದ ಜೊತೆಗೆ ಏನೇನು ಘಟನೆಗಳು ನಡೀತವೆ. ಕುಲ ಅಂದರೆ ನೀವು ಮನುಷ್ಯರಿಗೆ ಸಂಬಂಧಪಟ್ಟಂಥ ಪದ ತಗೋಬೇಡಿ, ಜೀವನ ತಗೋಬೇಡಿ. ಕುಲ ಅಂದರೆ ಪೂರ್ಣ ಜೀವಕುಲ, ಜೀವ ಸಂಕುಲ. ಇದ್ರ ಜೊತೆ ಏನು ಘಟನೆಗಳು ಜನ್ಮದಿಂದ ನಡೆದು ಬಿಟ್ಟಿದ್ದಾವೆ ಅದೆಲ್ಲವನ್ನು ಕೂಡ ಸಾಕ್ಷಿ ಭಾವದಿಂದ ನೋಡಿರ್ತಾರೆ. ಆತ್ಮಸಾಕ್ಷಿ ಅಂತ ಕರೆಯೋದು ಇದಕ್ಕೆ. ಏಕೆಂದರೆ ಎಲ್ಲರಿಗಿಂತ ದೊಡ್ಡ ಶಕ್ತಿ ಏನು ಗೊತ್ತಾ? ಮನುಷ್ಯ ಗುಣ, ಲಕ್ಷಣ, ಬುದ್ಧಿ, ಆಚರಣೆ, ಇದಕ್ಕೆಲ್ಲದಕ್ಕಿಂತ ದೊಡ್ಡ ಲಕ್ಷಣ, ದೊಡ್ಡ ಶಕ್ತಿ ಆತ್ಮಸಾಕ್ಷಿ. ಏಕೆಂದರೆ ಆತ್ಮ ಎಲ್ಲ ಕಡೆ ಪ್ರಯಾಣವನ್ನು ಮಾಡ್ಕೊಂಡು ಬಂದಿರುತ್ತೆ, ಅನುಭವವನ್ನು ಪಡೆದಿರುತ್ತೆ, ಘಟನೆಗಳನ್ನು ನೋಡಿರುತ್ತೆ. ಅದು ಸಾಕ್ಷಿಯಾಗಿರುತ್ತೆ, ಘಟನೆಗಳಿಗೆ ಸಾಕ್ಷಿಯಾಗಿರುತ್ತೆ. ಅದಕ್ಕೆ ನಾವು ಆತ್ಮಸಾಕ್ಷಿ ಅಂತ ಕರಿತೇವೆ. ಇದು ಸಾಕ್ಷಿ ಭಾವ. ಈಗಿರ್ತಕ್ಕಂಥ ದೈವತ್ವದ ಗುಣಲಕ್ಷಣ ಇರ್ತಕ್ಕಂಥವ್ರು ಯಾರಿರ್ತಾರೆ, ಅವರು ಸಾಕ್ಷಿ ಭಾವದಲ್ಲಿ ಬದುಕ್ತಾರೆ. ಅಂದರೆ ನನ್ನ ಅಸ್ತಿತ್ವ ಶಾಂತವಾಗಿ ಯಾವಾಗಲೂ ಸ್ಥಿರವಾಗಿರುತ್ತೆ, ನಷ್ಟವಾಗೋದಿಲ್ಲ. ಆ ಸ್ಥಿತಿ ಪ್ರಾಪ್ತಿ ಆಗಿಬಿಟ್ಟಿರುತ್ತೆ. ಅದರಿಂದಾಗಿ ಸ್ಥಿತಪ್ರಜ್ಞ ಮತ್ತು ಯಾವುದೇ ಘಟನೆಗಳು ಏನು ನಡೀತಾವೆ ಅದಕ್ಕೆ ಸಾಕ್ಷಿ ಭಾವದಿಂದಿರುತ್ತೆ. ಈಗ ನಿಮ್ಮ ಎದುರಿಗೆ ಏನೋ ಘಟನೆ ನಡೀತಾ ಇದೆ, ನೀವು ಕೂತ್ಕೊಂಡು ಟಿ ವಿನಲ್ಲಿ ನೋಡ್ತಾ ಇದ್ದೀರ. ಆದರೆ ಆ ಘಟನೆ ಏನು ನೀವು ನೋಡ್ತಾ ಇದ್ದೀರ, ನೀವು ಮನುಷ್ಯರಾಗಿ ನೋಡ್ತಾ ಇದ್ದೀರಿ ಅಂತ ತಿಳ್ಕೊಬೇಡಿ. ನೀವು ನಿಮ್ಮ ಜೀವ ಅಂಥ ಘಟನೆಗಳಿಗೆ ಸಾಕ್ಷಿ ಭಾವವಾಗಿ ನೋಡ್ತಾ ಇರುತ್ತೆ. ಅದಕ್ಕೆ ಜೀವ ಅಧ್ಯಯನವನ್ನು ಮಾಡಬೇಕು, ಆತ್ಮ ಅಧ್ಯಯನವನ್ನು ಮಾಡಬೇಕು. ಎಲ್ಲ ವಿದ್ಯೆಗಳಿಗಿಂತ ದೊಡ್ಡ ವಿದ್ಯೆ ಅಂದ್ರದು ಜೀವ ಅಧ್ಯಯನ ವಿದ್ಯೆ, ಆತ್ಮ ಅಧ್ಯಯನದ ವಿದ್ಯೆ. ಹಾಗಾಗಿ ಎಲ್ಲ ಜೀವಗಳು ಕೂತ್ಕೊಂಡು ಏನು ಟಿ ವಿನಲ್ಲಿ ನೋಡ್ತಾ ಇರ್ತವೆ, ಫೋನಲ್ಲಿ ನೋಡ್ತಾ ಇರ್ತವೆ, ಪೇಪರಲ್ಲಿ ನೋಡ್ತಾ ಇರ್ತವೆ, ಅಲ್ಲಿ ಕೇಳ್ತಾ ಇರ್ತಿ, ಇಲ್ಲಿ ಕೇಳ್ತಾ ಇರ್ತಿ, ಇದೆಲ್ಲವೂ ಕೂಡ ಸಾಕ್ಷಿ ಭಾವ. ಎಲ್ಲ ಜೀವಗಳು ಕೂಡ ಘಟನೆಗೆ ಸಾಕ್ಷಿಯಾಗಿರ್ತವೆ. ಅದಕ್ಕೆ ಆ ಭಾವವನ್ನು ನಾವು ಸಾಕ್ಷಿ ಭಾವ ಅಂತ ಕರಿತೇವೆ. ಹೀಗೆ ಯಾರು ದೈವತ್ವದ ಗುಣವನ್ನು ಹೊಂದಿರ್ತಾರೆ ಅವರು ಮುಂಬರ್ತಕ್ಕಂಥ ಯಾವುದೇ ಘಟನೆಗೂ ಕೂಡ ಸಾಕ್ಷಿ ಭಾವ ಆಗಲಿಕ್ಕೆ ತಯಾರಾಗಿರ್ತಾರೆ. ಆದರೆ ಯಾವುದೇ ವಿಚಲಿತ ಆಗೋದಿಲ್ಲ, ಬಾಧೆ ಆಗೋದಿಲ್ಲ, ದುಃಖ ಆಗೋದಿಲ್ಲ, ಸಂಕಟ ಆಗೋದಿಲ್ಲ, ವೇದನೆ ಆಗೋದಿಲ್ಲ. ಯಾವುದೇ ನಕಾರಾತ್ಮಕ ಗುಣಲಕ್ಷಣಗಳಿಲ್ಲ, ಹಾನಿಕಾರಕ ಗುಣಲಕ್ಷಣಗಳಿಲ್ಲ. ಯಾವುದೇ ರೂಪದಲ್ಲೂ ಕೂಡ ಪಾಸಿಟಿವೇ, ಸಕಾರಾತ್ಮಕತೆ, ವಿಚಲಿತೆಯಿಂದ ಶೂನ್ಯ ಸ್ಥಿತಿ. ಹಾಗಾಗಿ ಸಾಕ್ಷಿ ಭಾವ ಇರಲಿಕ್ಕೆ ಏನು ಸಮಸ್ಯೆ ಇಲ್ಲ. ಆಕಾಶದಲ್ಲಿ ಏನೋ ನಡೀತಾ ಇದೆ, ನೀವು ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ನಿಮ್ಗೇನು ಸಮಸ್ಯೆ ಆಗುತ್ತೆ. ಭೂಮಿನಲ್ಲಿ ಇನ್ಯಾವುದೋ ಜಾಗದಲ್ಲಿ ಏನೋ ನಡೀತಾ ಇದೆ, ಅದನ್ನು ನೀವು ಟಿ ವಿನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ, ನಿಮ್ಗೇನು ಸಮಸ್ಯೆ ಆಗುತ್ತೆ. ಅದಕ್ಕೆ ಸಾಕ್ಷಿ ಭಾವ. ಹೀಗೆ ಜಗತ್ತಿನಲ್ಲಿ ವರ್ತಮಾನದಲ್ಲಾಗಿರುವುದು ಮುಂದೆ ಬರ್ತಕ್ಕಂಥ ಘಟನೆಗಳಿಗೆ ಇದು ಈಗಲೇ ಪ್ರಿಪೇರ್ ಆಗಿರುತ್ತೆ. ಅದಕ್ಕೆ ಸಾಕ್ಷಿ ಭಾವ ಅಂತ ಕರಿತೇವೆ. ಯಾರು ದೈವತ್ವದ ಗುಣಲಕ್ಷಣವನ್ನು ಹೊಂದಿರ್ತಾರೆ, ತನ್ನ ದೇಹದ ಬಗ್ಗೆ, ಬುದ್ಧಿಯ ಬಗ್ಗೆ, ಜೀವನದ ಬಗ್ಗೆ, ಮನುಷ್ಯರ ಬಗ್ಗೆ, ಮನುಷ್ಯ ದೇಹದ ಬಗ್ಗೆ, ಜೀವನದ ಬಗ್ಗೆ, ಪ್ರಕೃತಿಯ ಬಗ್ಗೆ, ಪ್ರಕೃತಿಯ ಕಾರ್ಯದ ಬಗ್ಗೆ, ಕಾರ್ಯದಿಂದ ಉತ್ಪನ್ನವಾಗ್ತಕ್ಕಂಥ ಫಲಿತಾಂಶದ ಬಗ್ಗೆ ಯಾವುದೇ ರೀತಿಯಾಗಿ ವಿಚಲಿತವಾಗೋದಿಲ್ಲ. ಈ ದೈವತ್ವ ಗುಣ ಲಕ್ಷಣ ಇರ್ತಕ್ಕಂಥವರು ಶಾಂತ, ತಟಸ್ಥ, ಸ್ಥಿತಪ್ರಜ್ಞರಾಗಿ, ಚೇತನಾಭರಿತರಾಗಿ, ಚೇತನಾಶೀಲರಾಗಿ, ಜಾಗೃತ ಸ್ಥಿತಿಯಲ್ಲಿ ಸದಾಕಾಲ ನಿರಂತರವಾಗಿರ್ತಾರೆ. ದೇಹ ವಿಶ್ರಾಂತಿಯನ್ನು ಪಡೆದರೂ ಕೂಡ ಅದು ನಿದ್ರೆಯಲ್ಲ, ಜಾಗೃತವೇ ಇರುತ್ತೆ. ದೇಹ ಆಹಾರ ಸೇವನೆಯನ್ನು ಮಾಡಿದರೂ ಕೂಡ ಅದು ಆಹಾರ ಸೇವನೆ ಅಲ್ಲ, ಆ ದೇಹದ ಪೋಷಣೆಗೆ ಬೇಕಾಗಿರ್ತಕ್ಕಂಥ ಪರಿಕರ. ಆಹಾರವನ್ನು ಸೇವನವನ್ನು ರುಚಿಗೋಸ್ಕರ ಮಾಡ್ತಾರೆ, ಇಲ್ಲಿ ರುಚಿ ಇರೋದಿಲ್ಲ, ದೇಹದ ಪೋಷಣೆ ಮಾತ್ರ ಇರುತ್ತೆ. ನಿದ್ದೆಯನ್ನು ಮಾಡ್ತಾರೆ, ಆ ಜೀವದ ಒಂದು ಸಂಕ್ರಮಣ ಅಂತನಾದರೂ ಕರೀರಿ, ಅಥವಾ ಜೀವದ ಒಂದು ಪ್ರಯಾಣ ಅಂತನಾದರೂ ಕರೀರಿ, ಆ ವಿಭಾಗದಲ್ಲಿ ಅದು ಸಾಕ್ತಾ ಇರುತ್ತೆ. ದೈವತ್ವದ ಗುಣಲಕ್ಷಣ ಅಂತಹ ದೇಹಗಳಿಗೆ ಕೀಟಾಣುಗಳಿಂದ ಬಾಧೆಗಳಾಗಲಿ, ಅಥವಾ ಪ್ರಕೃತಿಯಿಂದ ಬಾಧೆ ಆಗಲಿ, ಕರ್ಮದ ಬಾಧೆಗಳಾಗಲಿ,
ಅಥವಾ ಅನ್ಯ ಯಾವುದೇ ಬಾಧೆಗಳಾಗಲಿ ತಾಗುವುದಿಲ್ಲ. ಆ ಜೀವ ಯಾವಾಗಲೂ ಸದಾಕಾಲ ಜಾಗೃತವಿದ್ದು ಸದಾ ಜಗತ್ತಿನಲ್ಲಿ ನಡೆತಕ್ಕಂಥ ವಿಚಾರಗಳನ್ನು ಸಾಕ್ಷಿಭಾವದಿಂದ ವೀಕ್ಷಿಸುತ್ತಾ ಸ್ಥಿತಪ್ರಜ್ಞವಾಗಿರುತ್ತದೆ. ಈ ರೀತಿಯಾದಂಥ ಅಲ್ಪ ಸ್ವಲ್ಪ ಲಕ್ಷಣಗಳು ಕೂಡ ತಮ್ಮಲ್ಲಿ ಕಂಡು ಬಂದರೆ ಅಥವಾ ಹೆಚ್ಚಿನ ಬೆಳವಣಿಗೆಗಳು ಕೂಡ ತಮಗೆ ಆಗ್ತಾ ಇದ್ದರೆ, ಕರ್ಮಾತೀತ, ಗುಣಾತೀತ, ಭಾವಾತೀತ ಆಗ್ತಾ ಇದ್ದರೆ, ಯಾವುದಾದ್ರೂ ಒಂದು ಕರ್ಮವನ್ನು ಬಿಡ್ತಕ್ಕಂಥದ್ದು, ಕರ್ಮ ಫಲ ಬಿಡೋದು, ಭಾವವನ್ನು ಬಿಡೋದು, ಭಾವದ ಫಲವನ್ನು ಬಿಡೋದು, ಭಾವದಲ್ಲಿ ಫಲ ಇರುತ್ತಾ, ಯಾರ್ದಾರ ಜೊತೆಗೆ ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ಅದು ತೀರ ಮೋಹ ಅಂತ ಆಗುತ್ತಲ್ವ, ಅದನ್ನು ಬಿಟ್ಟರೆ ಅದನ್ನು ನೀವು ಫಲ ಕೈ ಬಿಟ್ಟ ಹಾಗೆ. ಗುಣಗಳನ್ನು ಗುಣಾತೀತ ಆಗೋದು, ಗುಣಗಳನ್ನು ಕೈ ಬಿಡೋದು, ಈ ರೀತಿಯಾಗಿ ನಿಮ್ಮಲ್ಲಿ ಏನಾದರೂ ಸಕಾರಾತ್ಮಕ ಪರಿವರ್ತನೆ ಆಗ್ತಾ ಇದ್ರೆ, ಭಕ್ತಿ ಹೆಚ್ಚಾಗ್ತಾ ಇದ್ರೆ, ದೈವತ್ವದ ಆಚರಣೆ ಹೆಚ್ಚಾಗ್ತಾ ಇದ್ರೆ, ಜ್ಞಾನ ಯೋಗವನ್ನು ನೀವು ಪಡಿತಾ ಇದ್ರೆ, ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ರೂಪದಲ್ಲಿ ಹೇಳಿದೆ ಭಕ್ತಿಗೆ ಭಗವದ್ಗೀತೆಯಲ್ಲಿ. ಅದು ಭಗವದ್ಗೀತೆ ಅಲ್ಲ, ಭಗವಂತನ ದಿವ್ಯವಾಣಿ ಮಕ್ಕಳಿಗೆ ಸಂದೇಶ. ಅದು ಜೀವ ಆಗಿರುತ್ತೆ, ಜೀವನ ಆಗಿರುತ್ತೆ, ಕರ್ಮ ಆಗಿರುತ್ತೆ, ಕರ್ಮಫಲ ಆಗಿರುತ್ತೆ, ನೀನು ಹೇಗಿರಬೇಕು, ಎಷ್ಟು ಚಾಲೆಂಜಸ್ಸು ಜೀವಕ್ಕಿದೆ, ಬುದ್ಧಿಯೊಳಗಡೆ ಎಷ್ಟು ಚಾಲೆಂಜಸ್ ಇದೆ, ಆತ್ಮಕ್ಕೆ ಚಾಲೆಂಜಸ್ ಎಷ್ಟಿದೆ, ಪ್ರಕೃತಿಯಲ್ಲಿ ಚಾಲೆಂಜಸ್ ಎಷ್ಟಿದೆ, ಇದರ ಬದಲಾವಣೆಯನ್ನು ಮಾಡ್ಕೋಬೇಕಂದ್ರೆ ಏನು ಮಾಡ್ಕೋಬೇಕು, ಯಾವುದು ದಾರಿ, ನೀನು ಇಲ್ಲಿ ಕರ್ಮದಲ್ಲಿ ಬಂಧನವಾದಲ್ಲಿದ್ದರೆ ನನ್ನ ಹೇಗೆ ನೀನು ಪಡ್ಕೋಬೇಕು, ಇದರಿಂದ ಹೇಗೆ ಮುಕ್ತ ಆಗಬೇಕು, ಇದೆಲ್ಲವನ್ನು ಕೂಡ ಒಂದು ಹಿತನುಡಿ ಹೇಳಿದೆ, ಜ್ಞಾನವನ್ನು ಹೇಳಿದೆ, ಮಾರ್ಗದರ್ಶನ ಗುಟ್ಟನ್ನು ಹೇಳಿದೆ ನಮಗೆ. ಈ ಗುಟ್ಟು ಬೇರೆ ಕಡೆ ಬೇರೆ ಯಾವುದೇ 100 ಪುಸ್ತಕ ಓದಿದ್ರೂ ಸಿಗೋದಿಲ್ಲ. ಜೀವಕ್ಕೆ ಬೇಕಾಗಿರ್ತಕ್ಕಂತಹ ಆಹಾರ ಅಮೃತ, ಜೀವಗಳ ಕಲ್ಯಾಣಕ್ಕೆ, ಆತ್ಮದ ಕಲ್ಯಾಣಕ್ಕೆ ಭಗವಂತ ಹೇಳಿರ್ತಕ್ಕಂಥ ಸೀಕ್ರೆಟ್ ಗುಪ್ತ ವಿದ್ಯೆ. ಇದು ನೀವು ಹುಡುಕಿದ್ರೂ ಸಿಗೋದಿಲ್ಲ. ನೀವೇ ನಿಮ್ಮನ್ನು ಹುಡುಕೋತ್ನಿ ಅಂತಂದ್ರೂ ಬೇಕಲ್ಲ ಮಾರ್ಗ, ಯಾವುದಾದ್ರೂ ಆಧಾರ ಎಂಬತಕ್ಕಂಥದ್ದು ಬೇಕಲ್ವಾ. ಹಾಗಾಗಿ ಕರ್ಮಯೋಗ ಮೊದಲು, ಜ್ಞಾನಯೋಗ, ನಂತರ ಕರ್ಮಯೋಗ, ನಂತರದಲ್ಲಿ ಧ್ಯಾನ ಯೋಗ. ಜ್ಞಾನವನ್ನು ತಗೊಂಡು ಕರ್ಮವನ್ನು ಮಾಡಿದ್ರೆ ಶುದ್ಧ ಕರ್ಮಗಳ ನಿರ್ಮಾಣ ಆಗೋದಿಲ್ಲ. ಆ ಕರ್ಮಗಳನ್ನು ಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನು ಮಾಡಿದ್ರೆ ಆಗ ಧ್ಯಾನ ಯೋಗ ಪ್ರಾಪ್ತಿ ಆಗುತ್ತೆ. ಅಂದರೆ ನಿಮ್ಮಲ್ಲಿ ನೀವೇ ಧ್ಯಾನ, ನಿಮ್ಮ ಆಚರಣೆಯೇ ಧ್ಯಾನ, ಭಗವಂತನ ಪ್ರಾಪ್ತಿಗೆ ದಾರಿ ಅಂತ ಹೇಳ್ತಾ, ದೈವತ್ವದ ಗುಣಲಕ್ಷಣಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳಿದೆ. ಮತ್ತಾವುದಾದ್ರೂ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ತಿಳಿಯೋಣ. ಈಗ ಹೇಳಿರ್ತಕ್ಕಂಥ ವಿಡಿಯೋದ ವಿಚಾರಗಳನ್ನು ಆಲಿಸಿ ತಮ್ಮನ್ನು ತಾವು ಅನಲೈಸ್ ಮಾಡ್ಕೊಳ್ಳಿ, ವಿಶ್ಲೇಷಿಸಿ, ವೀಕ್ಷಿಸಿ ತಮ್ಮಲ್ಲಿ ದೈವತ್ವದ ಗುಣ ಇದ್ದರೆ ಸಂತೋಷಪಡಿ. ಇನ್ನೂ ಹೆಚ್ಚು ಪ್ರಗತಿಯನ್ನು ಕಾಣಲಿಕ್ಕೆ ನಿಮ್ಮ ಇಷ್ಟದೈವ, ಕುಲದೈವ, ಮನದೈವವನ್ನು ಪೂಜಾ ಕೈಕರ್ಯಗಳನ್ನು ಅವಶ್ಯವಾಗಿ ಮಾಡಿ ನಿರಂತರ ಜ್ಞಾನ ಸಂಪಾದನೆಯನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.